ಯಮುನಾನಗರದ ಆದಿ ಬದರಿ ಯಾತ್ರಾ ಸ್ಥಳ, ಶಿವ, ವಿಷ್ಣು ಮತ್ತು ಮಂತ್ರ ದೇವಿಯ ದೇವಾಲಯಗಳು. ಪರಿಚಯ. ಯಮುನಾನಗರದ ಕತ್ಗಢ ಗ್ರಾಮದಲ್ಲಿ ನೆಲೆಗೊಂಡಿರುವ ಆದಿ ಬದ್ರಿ ಧಾಮವು ಪರ್ವತಗಳ ಮಡಿಲಲ್ಲಿರುವ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ. ಇಲ್ಲಿನ ನೈಸರ್ಗಿಕ ಸೌಂದರ್ಯ ಮತ್ತು ಹಸಿರು ಎಲ್ಲರನ್ನೂ ಆಕರ್ಷಿಸುತ್ತದೆ. ಈ ಸ್ಥಳವು ಧಾರ್ಮಿಕ ಪ್ರಾಮುಖ್ಯತೆಯ ಕೇಂದ್ರವಾಗಿದೆ. ಇಲ್ಲಿ ಆದಿ ಬದರಿ, ಮಂತ್ರದೇವಿ ತೀರ್ಥ ಮತ್ತು ಸರಸ್ವತಿ ಮೂಲ ಸ್ಥಳವೂ ಇದೆ. ಭೌಗೋಳಿಕ ಪರಿಸ್ಥಿತಿ. ಆದಿ ಬದ್ರಿ ಯಾತ್ರಾ ಸ್ಥಳವು ಹಿಮಾಚಲ ಪ್ರದೇಶದ ಯಮುನಾನಗರ ಮತ್ತು ಪೌಂಟಾ ಸಾಹಿಬ್ ಎರಡರಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಈ ಸ್ಥಳವು ಶಿವಾಲಿಕ್ ಬೆಟ್ಟಗಳ ತಪ್ಪಲಿನಲ್ಲಿದೆ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ. ಇಲ್ಲಿ ವಿಷ್ಣುವಿನ ಆರಾಧನೆಯ ಸ್ಥಳವಾದ ಆದಿ ಬದರಿ ನಾರಾಯಣ, ಶಿವನ ಆರಾಧನೆಯ ಸ್ಥಳವಾದ ಶ್ರೀ ಕೇದಾರನಾಥ ಮತ್ತು ಜ್ಞಾನಾಕಾಂಕ್ಷಿಗಳಿಗಾಗಿ ಮಂತ್ರ ದೇವಿಯ ದೇವಾಲಯವು ಒಟ್ಟಿಗೆ ನೆಲೆಗೊಂಡಿದೆ. ಸ್ಥಳೀಯ ಜನರು ಈ ಸ್ಥಳವನ್ನು ಸಿಂಬ್ವಾರ ಮತ್ತು ಇಂಟನ್ ವಾಲಿ ಎಂದೂ ಕರೆಯುತ್ತಾರೆ. ಪೌರಾಣಿಕ ಮಹತ್ವ. ಇದು ವೈದಿಕ ಪೌರಾಣಿಕ ಯಾತ್ರಾ ಸ್ಥಳ ಎಂದು ಬ್ರಹ್ಮಚಾರಿ ವಿವರಿಸುತ್ತಾರೆ. ಇಲ್ಲಿ ಭಗವಾನ್ ನಾರಾಯಣನು ತಪಸ್ಸು ಮಾಡಿ ಶ್ರೀಮದ್ ಭಗವತ್ ಪುರಾಣವನ್ನು ರಚಿಸಿದನು. ಪೌರಾಣಿಕ ನಂಬಿಕೆಗಳ ಪ್ರಕಾರ, ದ್ವಾಪರ ಯುಗದಲ್ಲಿ, ಶ್ರೀಕೃಷ್ಣನು ಇಲ್ಲಿ ಶಂಖವನ್ನು ಇರಿಸಿದ್ದನು, ಅದು ಈಗಲೂ ಇಲ್ಲಿ ಇದೆ. ಶ್ರೀಕೃಷ್ಣ ಮತ್ತು ಪಾಂಡವರು ಕುರುಕ್ಷೇತ್ರದಿಂದ ಉತ್ತರದ ಕಡೆಗೆ ಹೋಗುತ್ತಿದ್ದಾಗ, ಅವರು ಇಲ್ಲಿಗೆ ತಲುಪಿದರು ಮತ್ತು ಶ್ರೀಕೃಷ್ಣ ಇಲ್ಲಿ ಶಂಖವನ್ನು ಇರಿಸಿದರು. ಆದ್ದರಿಂದ ಈ ಸ್ಥಳವನ್ನು ಪಾಂಡವರ ಕಾಲದಿಂದಲೂ ಪರಿಗಣಿಸಲಾಗಿದೆ. ಪ್ರಮುಖ ತಾಣಗಳು. ಆದಿ ಬದರಿ ಯಾತ್ರಾ ಸ್ಥಳದಲ್ಲಿ ಶ್ರೀ ಕೇದಾರನಾಥನ ದೇವಾಲಯವೂ ಇದೆ. ಈ ದೇವಾಲಯದ ಶಿವಲಿಂಗದ ವಿಶೇಷತೆ ಏನೆಂದರೆ, ಯಾವುದೇ ನೀರನ್ನು ಅರ್ಪಿಸಿದರೂ ಅದರಲ್ಲಿ 1/6 ಭಾಗವು ಶಿವಲಿಂಗದಲ್ಲಿ ಲೀನವಾಗುತ್ತದೆ. ಸುಮಾರು 3000 ಅಡಿ ಎತ್ತರದಲ್ಲಿರುವ ಮಾತಾ ಮಂತ್ರ ದೇವಿಯ ದೇವಸ್ಥಾನವೂ ಇಲ್ಲಿದೆ. ಈ ಸ್ಥಳವು ಸುಮಾರು 5118 ವರ್ಷಗಳಷ್ಟು ಹಳೆಯದಾಗಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ವರ್ಷದಲ್ಲಿ 5 ಜಾತ್ರೆಗಳು ಇಲ್ಲಿ ನಡೆಯುತ್ತವೆ. ಈ ಯಾತ್ರಾ ಸ್ಥಳದಲ್ಲಿ ಗೋಶಾಲೆಯೂ ಇದ್ದು, ಯಾವುದೇ ದೇಣಿಗೆ ಅಥವಾ ಸರ್ಕಾರದ ನೆರವಿಲ್ಲದೆ ನಡೆಸಲಾಗುತ್ತಿದೆ. ಮೂಲ ಸರಸ್ವತಿ. ಆದಿ ಬದರಿ ದೇವಸ್ಥಾನವನ್ನು ಸರಸ್ವತಿಯ ಮೂಲ ಸ್ಥಳವೆಂದು ಪರಿಗಣಿಸಲಾಗಿದೆ. ಇದು ಹರಿಯಾಣದ ಯಮುನಾನಗರ ಜಿಲ್ಲೆಯಲ್ಲಿದೆ ಮತ್ತು ಇದನ್ನು ಸರಸ್ವತಿ ನದಿಯ ಮೂಲವೆಂದು ಪರಿಗಣಿಸಲಾಗಿದೆ. ಋಷಿ ವೇದವ್ಯಾಸರು ಇಲ್ಲಿ ಭಗವದ್ ಪುರಾಣವನ್ನು ರಚಿಸಿದರು ಮತ್ತು ಪಾಂಡವರು ತಮ್ಮ ವನವಾಸದ ಕೊನೆಯ ವರ್ಷವನ್ನು ಇಲ್ಲಿಯೇ ಕಳೆದರು. ಇತಿಹಾಸ ಮತ್ತು ದಂತಕಥೆ. ಈ ದೇವಾಲಯವು 2000 ವರ್ಷಗಳಿಗಿಂತಲೂ ಹಳೆಯದು ಎಂದು ನಂಬಲಾಗಿದೆ. ಪುರಾಣಗಳ ಪ್ರಕಾರ, ಈ ದೇವಾಲಯವನ್ನು ಜಗದ್ಗುರು ಶಂಕರಾಚಾರ್ಯರು ವಿಷ್ಣು ದೇವರಿಗಾಗಿ ಸ್ಥಾಪಿಸಿದರು. ಈ ಸ್ಥಳವು ಸೋಂಬಾ ನದಿಯ ಉತ್ತರದ ದಡದಲ್ಲಿದೆ ಮತ್ತು ಇದನ್ನು ಸರಸ್ವತಿ ನದಿಯ ಮೂಲವೆಂದು ಪರಿಗಣಿಸಲಾಗಿದೆ. ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರ ಯುಗಗಳಲ್ಲಿ ಭಗವಾನ್ ವಿಷ್ಣುವು ಈ ಪವಿತ್ರ ಸ್ಥಳದಲ್ಲಿ ನೆಲೆಸಿದ್ದಾನೆ. ಹಬ್ಬಗಳು ಮತ್ತು ಆಚರಣೆಗಳು. ಎಲ್ಲಾ ಪ್ರಮುಖ ಹಿಂದೂ ಹಬ್ಬಗಳನ್ನು ದೇವಾಲಯದಲ್ಲಿ ಆಚರಿಸಲಾಗುತ್ತದೆ. ವೈಶಾಖ ಮಾಸದ ಅಕ್ಷಯ ತೃತೀಯ ದಿನದಂದು ದೇವಾಲಯದ ಆವರಣದಲ್ಲಿ ಬೃಹತ್ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ. ಪ್ರವೇಶ ಮಾರ್ಗಗಳು. ವಿಮಾನದ ಮೂಲಕ. ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಶಹೀದ್ ಭಗತ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚಂಡೀಗಢ, 108 ಕಿಮಿ. ರೈಲಿನ ಮೂಲಕ. ಹತ್ತಿರದ ರೈಲು ನಿಲ್ದಾಣ ಜಗದ್ರಿ. ರಸ್ತೆಯ ಮೂಲಕ. ಉತ್ತಮ ರಸ್ತೆ ಜಾಲವು ದೇವಸ್ಥಾನವನ್ನು ಹರಿಯಾಣದ ಎಲ್ಲಾ ಪ್ರಮುಖ ನಗರಗಳಿಗೆ ಸಂಪರ್ಕಿಸುತ್ತದೆ. ಇಲ್ಲಿಗೆ ತಲುಪಲು ಆಟೋಗಳು, ಕ್ಯಾಬ್ಗಳು, ರಿಕ್ಷಾಗಳು ಮತ್ತು ಹರಿಯಾಣ ರಾಜ್ಯ ಸಾರಿಗೆ ಬಸ್ಸುಗಳು ಲಭ್ಯವಿವೆ. ಆದಿ ಬದರಿ ಯಾತ್ರಾ ಸ್ಥಳವು ಒಂದು ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿದ್ದು, ಪುರಾಣ, ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಶಿವ, ವಿಷ್ಣು ಮತ್ತು ಮಂತ್ರ ದೇವಿಯನ್ನು ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ.